ಕಾಡಲ್ಲಿ ಯಾವ ದಾರಿ ಯಾವ ಕಡೆಗೆ ಹೋಗುತ್ತೋ ಗೊತ್ತಿಲ್ಲ, ಯಾವ ದಾರಿಲಿ ಹೋಗ್ಬೇಕೋ ಗೊತ್ತಾಗ್ತಿಲ್ಲ. ದೇವಸ್ಥಾನದ ಹತ್ರಕ್ಕೆ ಹೋಗೋದು ಹೇಗೆ ಅಂತೀರಾ? ದೇವಸ್ಥಾನದ ಹತ್ರ ಹೋಗೋದಕ್ಕೆ ನಮ್ಮ ಹತ್ರ ರೂಟ್ ಮ್ಯಾಪ್ ಎಲ್ಲ ಇಲ್ಲ ವಸಂತ ಅವರೇ. ಮುಂದೆ ಹೋಗೋದ್ ಬಿಟ್ರೆ ಮತ್ತೇನು ಮಾಡಕ್ಕಾಗಲ್ಲ. ಚಿಕ್ಕನ್ನಲ್ಲಿ ಚಂದಮಾಮ ಕತೆ, ಬೇತಾಳ ಕತೆ ಇಂಥದ್ದೆಲ್ಲ ಓದಿ ಅದು ಕೇವಲ ಕಾಲ್ಪನಿಕ ಅನ್ಕೊಂಡಿದ್ದೆ. ನಿಜವಾಗ್ಲೂ ಹೀಗೆಲ್ಲ ನಡೆಯುತ್ತೆ ಅನ್ಕೊಂಡಿರ್ಲಿಲ್ಲ. ಅಂತ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಷ್ಟೆಲ್ಲ ಭಯ ಪಡ್ತಾ ಬರೋದ್ ಯಾಕತ್ಗೆ? ವಾಪಸ್ ಹೊರಟೋಗಿ. ಇಷ್ಟು ದೂರ ಬಂದು ಹೇಗ್ ಹೋಗಕ್ಕಾಗತ್ತೆ? ಹಾಗಾದ್ರೆ ಅಮ್ನೋರ್ನ ಮನ್ಸಲ್ಲಿ ನೆನೆಸ್ಕೊಳ್ತಾ ಬನ್ನಿ. ಈ ಕಾಡಿಂದ ಪುಷ್ಪದ ಜೊತೆ ನಾವ್ ವಾಪಸ್ ಹೋಗೋದಲ್ಲ, ಮನುಷ್ಯರು ನಾವ್ ವಾಪಸ್ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಖಂಡಿತವಾಗ್ಲು ನಮ್ಮಲ್ಲಿ ಯಾರೋ ಒಬ್ರು ಶವದ ಮೇಲೆ ಜನರು ಪುಷ್ಪಗುಚ್ಛ ನೀಡ್ತಾರೆ. ವೇದವತಿಯವರಂತ ಜಾತಕ ಹೊಂದಿರೋ ಸೊಸೆ ಅಂತ ಎಲ್ರನ್ನೂ ನಂಬಿಸ್ತಾ ಇದೀಯಾ? ಹೀಗ್ ಭಯ ಪಟ್ರೆ ಹೇಗೆ? ನಂಬ್ಸೋದೇನು, ನಂದು ಅದೇ ಜಾತಕ. ನಿಹಾರಿಕಾ, ಏನ್ ವಸಂತ ಅವ್ರೆ? ನಿಜ ಇಲ್ದಿದ್ರೆ ಅವನೇ ಪದೇ ಪದೇ ಅದೇ ಮಾತು ಹೇಳಲ್ಲ ಅಲ್ವಾ? ಒಂದ್ ವೇಳೆ ವಸಂತ ಅವ್ರೆ, ಇನ್ನೊಂದ್ಸಲ ಹಾಗೆಲ್ಲ ಮಾತಾಡ್ಬೇಡಿ. ಏನೋ ಮಾತಿನ ವರ್ಷೆಗೆ ಮನೆಯಿಂದ ನನ್ನ ಹೊರಗಡೆ ಹಾಕಕ್ಕೋಸ್ಕರ ಅವನಿ ಅವಾಗ ಅವಾಗ ಆತರ ಹೇಳ್ತಾ ಇರ್ತಾಳೆ. ನೀವ್ ಅದನ್ನ ನಂಬೇಡಿ. ಸರಿ ಸರಿ. ನಿಂತು ನಿಜವಾಗ್ಲೂ ಅಂತ ಜಾತಕನೇ ಆಗಿದ್ರೆ ನೀನ್ ನನಗಿಂತ ಹೆಚ್ಚು ಧೈರ್ಯದಿಂದಿರ್ಬೇಕು. ನಾನ್ ಧೈರ್ಯವಾಗಿ ಇದ್ದೀನಿ, ನಡೀರಿ ಹೋಗೋಣ. ಬನ್ನಿ. ನರಿ ಕೂಗ್ತಿರೋದು ಕೇಳಿಸ್ತಿದೆ. ಕಾಡಲ್ಲಿ ನರಿ ಕೂಗೋದ್ ಕೇಳಿಸೋದಲ್ದೆ ಐಟಮ್ ಸಾಂಗ್ಸ್ ಕೇಳ್ಸತ್ತ ವಸಂತ ಅವರೇ? ನಿಮ್ ಭಯದಿಂದ ನನ್ಗಿರೋ ಧೈರ್ಯನ್ ಕೂಡ ಸಾಯಿಸ್ತಿದ್ದೀರಾ. ನಡೀರಿ. ಬನ್ನಿ. ವಸಂತ ಅವರೇ, ಹುಲಿ ಹುಲಿ ಹುಲಿ! ಅಪ್ಪ ಬಿಡಿ. ಹುಲಿ! ಇನ್ನು ಹೊರಟಿರೋದಷ್ಟೇ ಇಷ್ಟು ಭಯ ಪಡ್ತಿದ್ದೀರಾ. ಹುಲಿ ಸಿಂಹದ ವಿಷಯ ಪಕ್ಕಕ್ಕಿಡಿ. ಆದ್ರೆ ನಾವ್ ವಾಪಸ್ ಬರೋಷ್ಟರಲ್ಲಿ ನಾನ್ ನಿಮ್ ಕೈಯಲ್ಲೇ ಸಾಯೋ ಹಾಗಿದ್ದೀನಿ. ಪ್ರಾಣ ಪಣಕ್ಕಿಟ್ಟು ಈ ಕಾಡೊಳಗೆ ಕಾಲಿಟ್ಟಿದೀವಿ. ಪ್ರಾಣ ಇದ್ರೆ ವಾಪಸ್ ಹೋಗ್ತೀವಿ, ಇಲ್ಲ ಅಂದ್ರೆ ಹೋಗ್ತೀವಿ. ಅಪ್ಪ ಏನ್ ನಿಮ್ ಗೋಳು? ನಿಮ್ ಜೊತೆ ಸೇರಿ ಪ್ರಯಾಣ ಮಾಡೋದು ತುಂಬಾ ಕಷ್ಟ. ಕತ್ಲೆ ಆಗೋ ತರ ಇದೆ. ಅವ್ರವ್ರ ದಾರಿನೆಲ್ಲ ಅವ್ರು ಹೊರಟೋಗಿ ಶಿವಾಲಯ ಸೇರ್ಕೊಳ್ಳೋಣ. ಯಾರು ಅದೃಷ್ಟವಂತರಾಗಿರ್ತಾರೋ ಅವ್ರಿಗೆ ಸ್ವರ್ಣ ಮಂಜರಿ ಪುಷ್ಪ ಸಿಗತ್ತೆ. ನಾನು ಈ ಕಡೆ ಹೋಗ್ತೀನಿ. ನಾವಿಬ್ರು ಈ ಕಡೆ ಹೋಗೋಣವಾ? ಆಗಲ್ಲ. ನಿಮ್ ದಾರಿ ನಿಮ್ದು, ನನ್ ದಾರಿ ನಂದು. ಬಾಯ್. ನಿಹಾರಿಕಾ, 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 ನಿಹಾರಿಕಾ! ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಇಬ್ರು ಒಂದೊಂದ್ ಕಡೆ ಹೊರಟೋದ್ರು. ಆ ಶಿವಲಿಂಗದ ಹತ್ರ ಇರೋ ಹಾವ್ಗೆ ಹಲ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಕಚ್ಚಿದ್ರು ಸಾಯಲ್ಲ. ಈಗ ನಾನು ಯಾವ ಕಡೆ ಹೋಗ್ಬೇಕು? ಅಮ್ಮ ಅನ್ನಪೂರ್ಣಾದೇವಿ, ನನ್ನ ಕ್ಷೇಮವಾಗಿ ಪುಷ್ಪದ ಹತ್ರ ಸೇರ್ಸು. ಹಾಗೆ ಪುಷ್ಪದ ಜೊತೆಗೆ ಜಾತ್ರೆ ಹತ್ರ ಕ್ಷೇಮವಾಗಿ ಸೇರ್ಸು. ಅಮ್ಮೋ! ಕಾಡಿಗೆ ಹೋಗಿರೋ ಆ ಮೂವರು ವಾಪಸ್ಸು ಕ್ಷೇಮವಾಗಿ ಬರಲಿ ಅಂತ ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಈಗ ಕೂತ್ಕೊಳ್ಳಿ.
ನಾನು ಹೋಗಲ್ಲ, ನನಗೆ ಯಾವುದೇ ಗೌರವ ಬೇಡಪ್ಪ ತಂದೆ ಅಂತ ಬೇಡ್ಕೊಂಡ್ರು ನನ್ನ ಗಂಡ ಎನ್ಕರೇಜ್ ಮಾಡಿ ಕಳಿಸ್ದ. ಮನೆಗೆ ಹೋಗ್ತೀನೋ ಮೇಲೆ ಹೋಗ್ತೀನೋ, ಮೇಲ್ ಹೋದೆ ಅಂದ್ರೆ ಮಾತ್ರ ದೆವ್ವ ಆಗಿ ಕಾಟ ಕೊಡ್ತೀನೋ ಪೃಥ್ವಿರಾಜು. ಥು, ಏನ್ ಬದುಕ್ತಾ ಇದೀವ ನಾವು? ಏನಾಯ್ತಾ? ಸ್ಮಗ್ಲಿಂಗ್ ಹೆಸರಲ್ಲಿ ಒಂದಷ್ಟು ದಿನ ಕಾಡಲ್ಲೇ ಕಳೆದೋಯ್ತು ಈ ಕಾಡಿನ ಪ್ರಾಣಿಗಳಾಗೆ. ಹೌದು ಕಣೋ, ನಮ್ಮಂಥವ್ರ ಮದುವೆ ಮಾಡ್ಕೋಬಾರ್ದಾಗಿತ್ತು. ಯಾವ ಖುಷಿನೂ ಇಲ್ಲ ಜೀವನದಲ್ಲಿ. ನಿನಗೆ ಮದುವೆ ಆಗಿ ವರ್ಷಾನ್ಗಟ್ಲೆ ಆಯ್ತು, ನನಗೆ ಮದುವೆ ಆಗಿ ಇನ್ನೂ 3 ತಿಂಗಳಾಗಿರೋದು. ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ನೋಡು. ನನ್ನ ಹೆಂಡತಿ ಸಿನಿಮಾ ಹೀರೋಯಿನ್ ಥರ ಇದ್ದಾಳೆ, ಅವಳಲ್ಲಿ ನಾನು ಇಲ್ಲಿ. ಹೋಗ್ಲಿ, ಈ ಕಾಡಲ್ಲಿ ಅಂಥ ಖುಷಿ ಸಿಗುತ್ತಾ ಅಂತ ನೋಡಿದರೆ ಅಂಥದ್ದೇನೂ ಇಲ್ಲ. ಒಂದು ಕಿಲೋಮೀಟರ್ ದಾಟ್ಕೊಂಡು ಬಂದಿದ್ದೀನಿ. ಶಿವಲಿಂಗ ಇರೋ ಗುಡಿ ಮಾತ್ರ ಇನ್ನೂ ಕಾಣಿಸ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಹುಡುಗಿ ಏನೋ ಹಿಂಗಿದ್ದಾಳೆ, ಅಮೃತ ಶಿಲೆಗೆ ಸೀರೆ ಉಡಿಸಿರೋ ಹಾಗೆ. ನಾವು ಈಗಷ್ಟೇ ಅನ್ಕೋತಾ ಇದ್ವಿ, ಇಷ್ಟು ಬೇಗ ಸಿಕ್ಬಿಟ್ಲಲ್ಲ. ಮರುಭೂಮಿಲಿ ಚಿಲ್ಡ್ ಬಿಯರ್ ಥರ ನೋಡ್ತಾ ಇದ್ರೆ ಎಷ್ಟು ಹಾಯಾಗಿದೆ. ಮತ್ತೆ ಕುಡಿದ್ರೆ ಇನ್ನು ಹೆಂಗಿರುತ್ತೋ ನೋಡಿ, ನೋಡ್ತಾನೆ ಇದ್ದೀವಿ ಕಣ್ರಿ, ಅದೇ ಕೆಲಸ ಮಾಡ್ತಿದ್ದೀವಿ. ನಾನು ಈ ಕಾಡು ಒಳಗಡೆ ಒಂದು ದೈವ ಕಾರ್ಯದ ಮೇಲೆ ಬಂದಿದ್ದೀನಿ. ಏನ್ ಪರವಾಗಿಲ್ಲ ಹುಡುಗಿ, ನಮ್ಮ ಕಾರ್ಯ ಆದ್ಮೇಲೆ ನೀನ್ ಆ ಕಾರ್ಯ ನೋಡ್ಕೋ. ಹೆಲ್ಪ್ ಹೆಲ್ಪ್. ಪ್ರಾಣಿಗಳನ್ನ ಬಿಟ್ರೆ ಮನುಷ್ಯ ಇರೋದಿಲ್ಲ ಹುಡುಗಿ. ಹೆಲ್ಪ್. ಲೈ, ಅವಳನ್ನ ಬಿಡಬಾರ್ದು ಕಣ, ಹಿಡ್ಕೊಳ್ಳೋಣ ಬನ್ರ. ನಿಂತ್ಕೋ. ಅವನಿ, ವಸಂತ ಅವರೇ ಕಾಪಾಡಿ, ಕಾಪಾಡಿ ವಸಂತ ಅವರೇ. ವಸಂತ ಅವರೇ, ಅವನಿ ಕಾಪಾಡಿ. ವಸಂತ ಅವರೇ ಕಾಪಾಡಿ. ನೀನ್ ಈ ಕಾಡ್ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ವಸಂತ ಅವರೇ, ಅವನಿ ಅವನಿ. ನಿಂತ್ಕೊಳ. ಇನ್ನೆಷ್ಟು ದೂರ ಓಡ್ತೀಯಾ? ಬೇಡ 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 ಬೇಡ. ಏಯ್, 1+1 ಆಫರ್ ಸಿಕ್ಕಿದೆ ಕಣೋ, ಶೇರ್ ಮಾಡ್ಕೊಳ್ಳೋಣ. ಪ್ರಾಣಿಗಳಿದೆ ಅಂತ ಗೊತ್ತಿತ್ತು, ಆದ್ರೆ ಗಂಡು ಪ್ರಾಣಿಗಳು ಇದೆ ಅಂತ ಗೊತ್ತಿರ್ಲಿಲ್ಲ. ಬನ್ರೋ. ನಿನ್ನ
ನೀನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರು ನಾನೇ ಅವ್ರ ಕತೆನ ಮುಗಿಸ್ತಿದ್ದೆ. ಆಹಾ, ಅದಕ್ಕೇನಾ ಅವನೀ ವಸಂತ ಅವರೇ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ತಾ ಇದ್ದಿದ್ದು? ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ನಿನ್ನಲ್ಲಿರೋ ಅಹಂಕಾರ ಕೂಡ ಸಾಯಲ್ಲ. ಛೀ! ಹೇಗಾದ್ರೂ ಸರಿ ಆ ಸ್ವರ್ಣ ಮಂಜರಿ ಪುಷ್ಪನ ನಾನೇ ತಗೊಂಡು ಹೋಗ್ಬೇಕು. ಬಾ ಮೈದ್ರಾ. ಏನ್ ಬಾಬಾ? ನಂದೊಂದು ಚಿಕ್ಕ ಅನುಮಾನ. ಏನದು? ಕಾಡಲ್ಲಿ ಹುಲಿ ಸಿಂಹಗಳು ಇರುತ್ತೆ ಅಲ್ವಾ? ಕಾಡು ಅಂದ್ಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಇದು ಒಂದು ಡೌಟಾ? ನಮ್ಮವ್ರು ವಾಪಸ್ ಬರೋದು ಗ್ಯಾರಂಟಿನೇ ಅಲ್ವಾ? ನನ್ನ ಹೆಂಡತಿ ಹೆಸರಲ್ಲಿ ಇನ್ಶೂರೆನ್ಸ್ ಇದೆ, ಮತ್ತೆ ನಿಮ್ಮ ಹೆಂಡತಿ ಹೆಸರಲ್ಲಿ ಇನ್ಶೂರೆನ್ಸ್ ಇದೆಯಾ? ಏನ್ ಬಾಬಾ ಆ ಮಾತುಗಳು? ಅಂದ್ರೆ ಆಳವಾಗಿ ಯೋಚನೆ ಮಾಡ್ಬೇಕಂತಾರಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಬಾಬಾ, ಒಂದ್ ವೇಳೆ ನನ್ನ ಅಕ್ಕ ವಾಪಸ್ ಬರ್ಲಿಲ್ಲ ಅನ್ಕೋ, ಅವಾಗ ನೀನೇನ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ಯಾ ಅಣ್ಣ? ಸುಮ್ನೆ ಏನೋ ಜನರಲ್ ನಾಲೆಡ್ಜಿಗಂತ ಕೇಳ್ತಾ ಇದ್ದೀನಿ. ನೀನ್ ಅಡ್ಡ ಬರ್ಬೇಡ, ಓಕೆನಾ? ಬಾಬಾ ನೀನ್ ಹೇಳು. ನನಗೆ ಎರಡನೇ ಮದುವೆ ಮಾಡ್ಕೊಳ್ಳೋ ಅವಕಾಶ ಇಲ್ಲ ಬಿಡಿ. ನಿಮ್ಮ ಹೆಂಡ್ತಿರು ವಾಪಸ್ ಬರಲಿಲ್ಲ ಅಂದ್ರೆ ನೀವು ಆರಾಮಾಗಿ ಎರಡನೇ ಮದುವೆ ಮಾಡ್ಕೋಬಹುದು. ಯಾಕಂದ್ರೆ ಒಳ್ಳೆ ವಯಸ್ಸಲ್ಲಿದ್ದೀರಲ್ವಾ? ನಿಂಗೇನ್ ಕಡಿಮೆ ಬಾಬಾ, ನೀನ್ ಕೂಡ ಮಾಡ್ಬೋದು. ಮದ್ವೆಗೆ ವಯಸ್ಸಿನ ಅವಶ್ಯಕತೆ ಇಲ್ಲ, ಓನ್ಲಿ ಮನ್ಸಿದ್ರೆ ಸಾಕು. ಅವರಿಬ್ರಿಗಿಂತ ಮುಂಚೆ ನಾನೇ ಆ ಗುಡಿ ಹತ್ರ ಸೇರ್ಕೋಬೇಕು. ಅಯ್ಯೋ, ಆ ದೇವಸ್ಥಾನ ಕಾಣಿಸ್ತಿಲ್ಲ. ಯಾವ ದಾರಿಲಿ ಹೋಗ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಮುಂದೆ ಹೋಗ್ದೇನೆ ವಾಪಸ್ ಹೋಗೋದೇ ಬೆಟರ್. ಆದ್ರೆ ಯಾವ ಕಡೆಯಿಂದ ಬಂದೋ ಗೊತ್ತಾಗ್ತಿಲ್ವೇ. ನನ್ನ ಗಂಡನ್ಗೆ ಫೋನ್ ಮಾಡಿ ಕಾಡೊಳಗೆ ಬರಕ್ ಹೇಳ್ತೀನಿ. ಧೈರ್ಯವಂತ ಅಂತ ಬಿಲ್ಡಪ್ ಕೊಟ್ನಲ್ಲ, ಎಷ್ಟು ಧೈರ್ಯ ಇದೆಯೋ ನಾನು ನೋಡ್ತೀನಿ. ಆಗೋಯ್ತು, ಇದೇ ನನ್ನ ಕೊನೆ ದಿನ ಅಂತ ನನಗೆ ಅರ್ಥ ಆಗ್ತಾ ಇದೆ. ಯಾವುದಕ್ಕೆ ಆಹಾರ ಹಾಕ್ತೀನೋ ಏನೋ. ಇಲ್ಲಿ ಹೂವಿನ ಹಾರ ಕಾಣಿಸ್ತಿದೆ ಅಂದ್ರೆ ಗುಡಿ ಇಲ್ಲೇ ಎಲ್ಲೋ ಹತ್ರದಲ್ಲಿರ್ಬೇಕು. ಎಸ್, ಗೂಗಲಲ್ಲಿ ಸ್ವರ್ಣಮಂಜರಿ ಗಿಡ ಅಂತ ಟೈಪ್ ಮಾಡಿದ್ರೆ ಬರುತ್ತೇನೋ ನೋಡ್ತೀನಿ. ಸ್ವರ್ಣಮಂಜರಿ ಗಿಡ. ಏಯ್, ಸ್ವರ್ಣಮ್ಮ ಗಿಡ ಅಲ್ವೇ? ಸ್ವರ್ಣಮಂಜರಿ ಗಿಡ. ನಿನ್ನ ಸ್ವರ್ಣ ಕಮಲ ಅಲ್ವೇ? ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಸ್ವರ್ಣ ಮಂಜರಿ ಪುಷ್ಪ ಗಿಡ. ಅಯ್ಯಯ್ಯೋ ಅಯ್ಯಯ್ಯೋ, ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗೋಯ್ತು. ಇನ್ನನ್ ಕಥೆ ಗೋವಿಂದ ಗೋವಿಂದ. ಅಯ್ಯೋ,
ಸರ್ವ ಸೃಷ್ಟಿಯೇ ಸಮಾಧಿ ಆಗ್ಲಿ, 3 ಲೋಕಗಳೇ ಭಾಗ ಆಗ್ಲಿ, ಹರಿಹರ ಬ್ರಹ್ಮರೇ ಕೋಪಗೊಂಡರು. ಬೇಗ ಬೇಗ ನಿನ್ನ ಕೆಲಸ ಮಾಡು. ಓಂ ನಮಃ ಶಿವಾಯ.